ಇತ್ತ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಸಾಕಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ನಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ನಿರ್ದೇಶನ ಬಂದಿದೆ ಎನ್ನುವ ಮಾಹಿತಿ ಇದೆ. ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನ ಶಾಸಕರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಹೈಕಮಾಂಡ್ನಿಂದ ಸಿಎಂಗೆ ನಿರ್ದೇಶನ ಬಂದಿದೆ. ಸಚಿವ ಸ್ಥಾನ ಸಿಗದ ಶಾಸಕರಿಗೆ ನಿಗಮ ಮಂಡಳಿಯನ್ನ ನೀಡುವಂತ ಆಫರ್. ಮುಂದೆ ಪಾರ್ಟಿ ನಿಮಗೆ ಒಳ್ಳೆ ಸ್ಥಾನಮಾನವನ್ನ ನೀಡುತ್ತೆ ಅಂತ ತಿಳಿಸಿ ಇದಕ್ಕೆ ಒಪ್ಪದೇ ರಾಜೀನಾಮೆಯನ್ನ ನೀಡಿದ್ರೆ ಅಂಗೀಕರಿಸಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಹೀಗೆ ಖಡಕ್ ಆಗಿ ಸಂದೇಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ರವಾನೆ ಮಾಡಿದೆ. ಈಗಾಗಲೇ ಅನೇಕ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿದೆ. ಕೆಲ ಶಾಸಕರು ರಾಜೀನಾಮೆ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿರುವ ನಿರ್ದೇಶನ ವೆರಿ ಕ್ಲಿಯರ್. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗ್ಲಿಲ್ವೋ ಅವರಿಗೆ ನಿಗಮ ಮಂಡಳಿ ನೀಡಿ ಅಂತೇಳಿ ಹೈಕಮಾಂಡ್ ಹೇಳಿದ್ದಾರೆ. ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದರೆ ಅದನ್ನು ಎಕ್ಸೆಪ್ಟ್ ಮಾಡಿ ಸ್ವೀಕರಿಸಿ ಹೀಗಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿರ್ದೇಶನವನ್ನು ನೀಡಿದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಶಾಸಕರು ಈಗಾಗಲೇ ತಮ್ಮ ರಾಜೀನಾಮೆ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ನಿರೀಕ್ಷೆಗಳು ಸಾಕಷ್ಟಿತ್ತು. ಮಂತ್ರಿಗಿರಿ ಸಿಕ್ಕಿಲ್ಲ. ಹೀಗಾಗಿ ಸರ್ವೇ ಸಾಮಾನ್ಯ ಅಸಮಾಧಾನ. ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಕೆಲ ಕ್ಷೇತ್ರಗಳಲ್ಲಿ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಕಡೆಯಲ್ಲಿ ಶಾಸಕರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿರುವಂಥ ನಿರ್ದೇಶನ ಏನು? ನಿಗಮ ಮಂಡಳಿ ಕೊಟ್ಟರೆ ಶಾಸಕರು ಒಪ್ತಾರೆ ಹೇಗೆ? ಅಂದ್ರೆ ಹೈಕಮಾಂಡ್ ಕಳಿಸಿದಂಥ ಪಟ್ಟಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮಂಕಾಳ್ ವೈದ್ಯ ಅವರ ಹೆಸರನ್ನು ಹಾಕ್ತಾರೆ, ಅದಾದ ಬಳಿಕ ಟೈಪಿಂಗ್ ಮಿಸ್ಟೇಕ್ ಅಂತಾರೆ. ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಇಂಪಾರ್ಟೆಂಟ್ ನಿರ್ಧಾರ ಆಗುವಾಗ ಟೈಪಿಂಗ್ ಮಿಸ್ಟೇಕ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಸಾಕಷ್ಟು ಎಡವಟ್ಟುಗಳು ಕೂಡ ಇದೆ. ಸಭಾಪತಿ ಅವರು ಅದೇ ರೀತಿಯಾಗಿ ಸ್ಪೀಕರ್ ಹೆಸರು ಕೂಡ ಅದೇ ಪಟ್ಟಿಯಲ್ಲಿ ಬಂದಿದೆ. ಅಲ್ಲಿ AICC ಲೆಟ್ ಹೆಡ್ ಅಲ್ಲಿ ಬಂದಿದ್ದಕ್ಕೂ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಎಲ್ಲವೂ ಕೂಡ ಗೊಂದಲಗಳು ಮುಂದುವರೆದಿದೆ. ಆದ್ರೆ ಈಗ ಈ ಗೊಂದಲದ ಬಳಿಕವಾಗಿ ಒಂದಿಷ್ಟು ಅಸಮಾಧಾನಗಳೆಲ್ಲವೂ ಕೂಡ ಬಗೆಹರಿತಾ ಇದೆ. ಇಂಡಿ ಶಾಸಕ ಯಶವಂತರಾಯ ಪಾಟೀಲ್ ಅವರು ಸಾಕಷ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಕಸರತ್ತು ಮಾಡಿದ್ರು. ಒಂದ್ ಕಡೆ ಪರಮೇಶ್ವರ್ ಅವ್ರ ಮನೆಗೆ ಹೋಗಿದ್ರು, ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿದ್ರು, ಒಂದಿಷ್ಟು ಒತ್ತಾಯವನ್ನು ಮಾಡಿದ್ರು. ಬೇಳೂರು ಪ್ರತಿ ಕ್ಷಣವೂ ಕೂಡ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಅದೇ ರೀತಿಯಾಗಿ ದೆಹಲಿಗೆ ಹೋಗಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಮನೆಗೆ ಸಾಕಷ್ಟು ಬಾರಿ ರಾಘವೇಂದ್ರ ಹಿಟ್ಟಾಳ ಭೇಟಿಯನ್ನು ಕೊಟ್ಟಿದ್ರು. ಅದೇ ರೀತಿ ಬ್ಯಾಡಗಿ ಶಾಸಕ ಶಿವಣ್ಣನವರು ಕೂಡ ಭೇಟಿಗೆ ಕೊಟ್ಟಿದ್ರು. ಈ ಮೂಲಕವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಜಾತಿ ಲೆಕ್ಕಾಚಾರ ಅದು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಇವರೆಲ್ಲರಿಗೂ ಕೂಡ ಮಿಸ್ ಆಗಿದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಆಪ್ತ ಅನಿಸಿಕೊಂಡಂತಹ ಇಲ್ಲಿ ಬಸವನಗೌಡ ಬಾದರ್ಲಿ ಅವರಿಗೂ ಕೂಡ ಹಂಪನಗೌಡ ಬಾದರ್ಲಿ ಅವರಿಗೂ ಕೂಡ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯ ಆಪ್ತ ಆಗಿರ್ತ ದದ್ದಲ್ ಅವರಿಗೂ ಕೂಡ ಸಿಕ್ಕಿಲ್ಲ. ಸಾಕಷ್ಟು ವ್ಯತ್ಯಾಸಗಳಿದೆ, ಸಾಕಷ್ಟು ಗೊಂದಲಗಳಿದೆ. ಈ ಗೊಂದಲಕ್ಕೆ ಸಾಕಷ್ಟು ಜಯಚಂದ್ರ ಅವರು ಕೂಡ ದೆಹಲಿ ಪ್ರತಿನಿಧಿ ಆಗಿದ್ದುಕೊಂಡು ಹೈಕಮಾಂಡ್ಗೆ ನೇರ ಸಂಪರ್ಕದಲ್ಲಿದ್ರು ಕೂಡ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ರು. ಅದೇ ರೀತಿ ವಿಜಯನಗರ ಕೃಷ್ಣಪ್ಪ ಹಾಗೆ ಪ್ರಿಯಕೃಷ್ಣ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಬಂದಾಗಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭರವಸೆಗಳನ್ನ ಒಂದು ಕಡೆ ಕೊಡ್ತಾರೆ, ಮತ್ತೊಂದು ಕಡೆ ಸಿಗೋದಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಬೇರೆ ಪ್ರಭಾವಿಗಳು ಹೋಗುತ್ತೆ ಬಿಟ್ರೆ ಇವರ ಕುಟುಂಬಕ್ಕೆ ಕಳೆದ ಒಂದು 5-6 ವರ್ಷಗಳಿಂದ ಅವರಿಗೆ ಸಚಿವ ಸ್ಥಾನ ಸಿಗ್ತಿರ್ಲಿಲ್ಲ. ಇದಕ್ಕೋಸ್ಕರವಾಗಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಇಷ್ಟೆಲ್ಲ ಜನ ಅಸಮಾಧಾನ ಹೊರಹಾಕ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಒಂದಿಷ್ಟು ಜನ ಸುದ್ದಿಗೋಷ್ಠಿ ಮಾಡಿ ಒಂದಿಷ್ಟು ಜನ ಹೇಳಿಕೆಗಳನ್ನು ಕೊಟ್ಟು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇದನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ನಿನ್ನೆ ಡಿ ಕೆ ಶಿವಕುಮಾರ್ಗೆ ನಿನ್ನೆ ಸಂಜೆ ಒಂದು 4 ಗಂಟೆ ಸುಮಾರಿಗೆ ಹೈಕಮಾಂಡ್ ಕರೆ ಮಾಡಿ ಒಂದಿಷ್ಟು ಮಾಹಿತಿಗಳನ್ನು ಕೇಳಿದೆ. ಯಾರೆಲ್ಲ ಶಾಸಕರು ಒಂದಿಷ್ಟು ರಾಜೀನಾಮೆ ಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ ಅವರ ಪಟ್ಟಿಯನ್ನು ನಮ್ಗೆ ಕಳಿಸಿಕೊಡಿ ಅಂತೇಳಿ ಹೇಳಿದೆ. ಅದೇ ರೀತಿಯಾಗಿ ಅವ್ರನ್ನ ಮನವೊಲಿಸಿ. ಯಾಕಂತ ಹೇಳಿದ್ರೆ ಕೇವಲ ಪಕ್ಷದಲ್ಲಿ ಸಚಿವ ಸ್ಥಾನ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಥಾನಮಾನಗಳು ಕೂಡ ಇದೆ. ಒಂದ್ ಕಡೆ ನಿಗಮ ಮಂಡಳಿಗಳಿದೆ, ಒಂದ್ ಕಡೆ ಬೇರೆ ಬೇರೆ ಸ್ಥಾನಮಾನಗಳು ಕೂಡ ಪಕ್ಷದಲ್ಲೂ ಕೂಡ ಕೊಡಲಾಗುತ್ತೆ. ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಕೂಡ ಹಿಂದೆ ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ. ಅದೇ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ. ಅದೇ ರೀತಿಯಾಗಿ ಫಸ್ಟ್ 2013ರಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ರೇಸ್ ನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರನ್ನೇ ಸಂಪುಟದಿಂದ ಹೊರಗಿಡಲಾಗುತ್ತೆ. ನೀವು ಹೇಳ್ಬೋದು ಅದೇ ಒಂದು 10-12 ವರ್ಷಕ್ಕೆ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ಅಂತ ಅಭ್ಯರ್ಥಿಗಳನ್ನೇ ಈಗ ಸಚಿವ ಸ್ಥಾನ ಸಿಗದೇ ಇರುವಂತಹ ಉದಾಹರಣೆಗಳಿದೆ. ಇದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಎಕ್ಸಾಂಪಲ್ಗಳಲ್ಲಿ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಮರಿ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ರೆ
ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ಏನಾದರೂ ಆ ರೀತಿಯಾಗಿರ್ತಕ್ಕಂಥ ಬ್ಲಾಕ್ ಮೇಲಿಂಗ್ ತೊಡಗಿದ್ರೆ ನೀವು ಅವ್ರನ್ನ ರಾಜೀನಾಮೆ ಪಡೆದುಕೊಳ್ಳಿ, ಮುಂದೆ ಬೈ ಎಲೆಕ್ಷನ್ ಎದುರಿಸೋಣ ಅಂತೇಳಿ ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದೆ. ಅದೇ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ. 1.5 ವರ್ಷ ಇದೆ ಈಗ. ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಬಹುಮುಖ್ಯ ಪ್ರಶ್ನೆ. ಬೇರೆ ಶಾಸಕರುಗಳು ಬೇರೆ ರೀತಿಯಾಗಿರ್ತಕ್ಕಂಥ ಸೇಡ್ ತೀರಿಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಬೇರೆ ಒಂದಿಷ್ಟು ಜನ ನಾಡಗೌಡರೆಲ್ಲ ಒಂದಿಷ್ಟು ಹೇಳೋ ಪ್ರಕಾರವಾಗಿ ಈಗ ಬೇರೆ ಶಾಸಕರು ಹೇಳೋ ಪ್ರಕಾರವಾಗಿ ಎಂ ಬಿ ಪಾಟೀಲ್ ಅವ್ರನ್ನ ತಪ್ಪಿಸುದು ಅಂತೇಳಿ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಜನ ರಾಜೀನಾಮೆ ಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹೈಕಮಾಂಡ್ ಗಮನಿಸಿ ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೂಡ ರವಾನಿಸಿದೆ ಸಂಪತ್.